ಸಂಬಂಧಪಟ್ಟಿರುವಂಥವರು ಪತ್ರ ಬರೆದಿದ್ದಾರಲ್ಲ, ಆ ಪತ್ರದಲ್ಲಿ ಏನಿದೆ, ಪತ್ರದಲ್ಲಿ ಏನು ಉಲ್ಲೇಖ ಇದೆ, ಇಲ್ಲಿ ಆಗ್ತಿರುವಂಥ ಎಲ್ಲ ವಿವರಗಳನ್ನು ಕೂಡ ಅವರು ರೂಪವಾರಿಗೆ ಬರೆದಿದ್ದಾರೆ. ಪತ್ರದ ಒಕ್ಕಣಿಕೆ ಏನು ಅದನ್ನು ತೋರಿಸ್ತೀವಿ ಬನ್ನಿ. ಇವರಿಗೆ ಮಾನ್ಯ ಐಜಿಪಿ ಸಾಹೇಬರು, ಆಂತರಿಕ ಭದ್ರತಾ ವಿಭಾಗ, ನಂಬರ್ 60, ರಿಚ್ಮಂಡ್ ರಸ್ತೆ, ಬೆಂಗಳೂರು. ವಿಷಯ: ಮಾನ್ಯ ಉಸ್ತುವಾರಿ ಪಿಐ ವಿಶ್ವನಾಥ ಪಾಟೀಲ್ ರವರು ಕಾರಾಗೃಹದ ಮುಖ್ಯ ದ್ವಾರದಲ್ಲಿ ಕರ್ತವ್ಯ ನಿರ್ವಹಿಸಲು ಸರ್ಕಾರದ ಆದೇಶದ ವಿರುದ್ಧ ಕರ್ತವ್ಯ ಮಾಡಿಸುತ್ತಿರುವುದು ಹಾಗೂ ಸಿಬ್ಬಂದಿಗಳಿಗೆ ದುರುದ್ದೇಶದಿಂದ ಮಾನಸಿಕ ಕಿರುಕುಳ ನೀಡುತ್ತಿರುವ ಕುರಿತು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೆಎಸ್ಐಎಸ್ಎಫ್ ಪೊಲೀಸ್ ಸಿಬ್ಬಂದಿ, ಕೇಂದ್ರ ಕಾರಾಗೃಹ ಕಲಬುರಗಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಪಿಐ ವಿಶ್ವನಾಥ ಪಾಟೀಲ್ ರವರು ಸರ್ಕಾರದ ಆದೇಶದ ವಿರುದ್ಧ ಕರ್ತವ್ಯ ಮಾಡಿಸುತ್ತಿರುವುದು ಮತ್ತು ಕಾರಾಗೃಹದ ಅಧಿಕಾರಿಗಳನ್ನು ತಪಾಸಣೆಗೆ ಬಿಡಲಾಗುತ್ತಿದೆ. ಇದು ಸುಮಾರು ದಿನಗಳಿಂದ ನಡೆಯುತ್ತಿದೆ. ಮುಖ್ಯ ದ್ವಾರದ ಕರ್ತವ್ಯದಲ್ಲಿ ಕೇವಲ ರೈಫಲ್ ಸೆಂಟ್ರಿಯನ್ನು ನೇಮಿಸಿ ತಪಾಸಣೆ ಮಾಡುವ ಸಿಬ್ಬಂದಿಯನ್ನ ನೇಮಿಸಿಲ್ಲ. ಮುಖ್ಯ ದ್ವಾರದ ಒಳಹೋಗುವ ಕ್ಯಾಂಟೀನ್ ಮತ್ತು ಬೇಕರಿ ವಸ್ತುಗಳ ಹೆಸರಿನಲ್ಲಿ ಒಳಹೋಗುವ ನಿಷೇಧಿತ ವಸ್ತುಗಳು ಹಾಗೂ ಖೈದಿಗಳಿಗೆ ಐಷಾರಾಮಿ ಜೀವನ ನಡೆಸಲು ಬೇಕಾಗುವ ಎಲ್ಲಾ ವಸ್ತುಗಳನ್ನು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬೇಡಿ, ಸಿಗರೇಟ್, ಗುಡ್ಕಾ, ತಂಬಾಕು, ಎಲ್ಲಾ ರೀತಿಯ ಕೋಲ್ಡ್ ಡ್ರಿಂಕ್ಸ್, ಎಲ್ಲಾ ತರಹದ ಸ್ವೀಟ್ಸ್, ಮಿನರಲ್ ವಾಟರ್, ಜಂಕ್ ಫುಡ್ಸ್, ಡ್ರೈ ಫ್ರೂಟ್ಸ್, ಫೇಸ್ ವಾಶ್, ಪರ್ಫ್ಯೂಮ್, ನಮಗೆ ತಿಳಿಯದ ಮಾತ್ರೆಗಳನ್ನು ಬಿಡಲಾಗುತ್ತಿದೆ. ಕರ್ತವ್ಯದಲ್ಲಿ ನೇಮಿಸಿದ ಸಿಬ್ಬಂದಿಗಳಿಗೆ ತಪಾಸಣೆಗೆ ಒಳಗಾಗದೆ ಕೇವಲ HC ರವರಿಂದಲೇ ತಪಾಸಣೆಗೆ ಒಳಪಡಿಸಿ ಅದನ್ನ ಯಾವುದೇ ರಿಜಿಸ್ಟರ್ನಲ್ಲಿ ನಮೂದು ಮಾಡಿಕೊಳ್ಳದೆ ಒಳಗೆ ಬಿಡಲಾಗ್ತಿದೆ. ಅದರಲ್ಲೇನು ಹೋಗಿದೆ, ಏನಿದೆ ಅನ್ನೋದು ಕರ್ತವ್ಯಕ್ಕೆ ನೇಮಿಸಿದ ಸಿಬ್ಬಂದಿಗೆ ಮಾಹಿತಿ ಇರುವುದಿಲ್ಲ ಹಾಗೂ ಅವುಗಳನ್ನು ಹೊರಗಡೆ ಚೆಕ್ ಮಾಡದೆ ಒಳಗಡೆ ಚೆಕ್ ಮಾಡಲಾಗ್ತಿದೆ. ಸುಮಾರು 45 ದಿನಗಳಿಂದ ಎಕ್ಸ್ರೇ ಬ್ಯಾಗೇಜ್ ಕೆಟ್ಟು ಹೋಗಿದ್ದರೂ ಕೂಡ ಅವುಗಳನ್ನು ಒಳಗಡೆ ತಪಾಸಣೆ ಮಾಡಿ ಹಾಗೆ ಬಿಡಲಾಗ್ತಿದೆ. ಮುಖ್ಯ ದ್ವಾರದಲ್ಲಿ ಒಳಹೋಗುವ ನಿಷೇಧಿತ ವಸ್ತುಗಳನ್ನು ಪ್ರಶ್ನಿಸಿದ ಕೆಲವು ಸಿಬ್ಬಂದಿಗಳನ್ನ ಮುಖ್ಯ ದ್ವಾರದ ಕರ್ತವ್ಯಕ್ಕೆ ನೇಮಿಸದೆ ಅವರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಹಾಗೂ ಸಣ್ಣ ಪುಟ್ಟ ಕಾರಣಗಳಿಗೆ ಅವರಿಗೆ ಜ್ಞಾಪನಾ ಪತ್ರ ನೀಡಲಾಗುತ್ತಿದೆ. ಇದರಿಂದ ಮಾನಸಿಕವಾಗಿ ಸಿಬ್ಬಂದಿಗಳು ಕುಗ್ಗಿರುತ್ತೇವೆ. ಮುಖ್ಯ ದ್ವಾರದಿಂದ ವಾರಕ್ಕೆ 1 ಸಾರಿ ಚಿಕನ್ ಅಥವಾ ಮಟನ್ ಮತ್ತು ಮೊಟ್ಟೆಗಳು ಹೊರಹೋಗುತ್ತಿದ್ದು, ಅವುಗಳು ಎಷ್ಟು ಪ್ರಮಾಣದಲ್ಲಿ ಒಳಗಡೆ ಹೋಗಬೇಕು ಎನ್ನುವ ಮಾಹಿತಿ ಇಲ್ಲಿಯವರೆಗೂ ತಿಳಿಸಿರುವುದಿಲ್ಲ ಮತ್ತು ಜಾಸ್ತಿ ಪ್ರಮಾಣದ ಚಿಕನ್ ಮತ್ತು ಮಟನ್ ತೆಗೆದುಕೊಂಡು ಹೋಗಿ 1 ವಾರಕ್ಕೆ ಆಗುವಷ್ಟು ಖೈದಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ. ಮುಖ್ಯ ದ್ವಾರದ ರಿಜಿಸ್ಟರ್ನಲ್ಲಿ ಕಡಿಮೆ ಪ್ರಮಾಣವನ್ನು ನಮೂದಿಸಲಾಗುತ್ತದೆ. ಮುಖ್ಯ ದ್ವಾರದಲ್ಲಿ ಕಾರಾಗೃಹದ ಕೆಲವು ಅಧಿಕಾರಿ ಸಿಬ್ಬಂದಿಗಳು ತಪಾಸಣೆಗೆ ಒಳಗಾಗದೆ ಹಾಗೆ ಹೋಗುತ್ತಿದ್ದು, ಇದನ್ನು ಪಾಳಿ ಅಧಿಕಾರಿಗಳಿಂದ ಪಿಐ ಮತ್ತು ಎಸಿ ಸರ್ ರವರ ಗಮನಕ್ಕೆ ಹಲವು ಬಾರಿ ತಂದರೂ ಸಹ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಇದರಿಂದ ಹಲವಾರು ನಿಷೇಧಿತ ವಸ್ತುಗಳು ಒಳಗೆ ಹೋಗುವ ಎಲ್ಲ ಸಂಭವಗಳಿವೆ. ಸಂದರ್ಶನ ಕೊಠಡಿಯಲ್ಲಿ ಖೈದಿಗಳಿಗೆ ಭೇಟಿ ನೀಡಲು ಬರುವ ಅವರ ಸಂಬಂಧಿಕರಲ್ಲಿ ಸಿಗುವ ಗಾಂಜಾದ ಪ್ರಮಾಣ 10 ರಿಂದ 20 ಗ್ರಾಂನಷ್ಟು ಇದ್ದರೆ ಅದನ್ನು ಮಾತ್ರ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸುತ್ತಾರೆ. ಆದರೆ ಮುಖ್ಯ ದ್ವಾರದ ಮುಖಾಂತರವಾಗಿ ಹಲವಾರು ನಿಷೇಧಿತ ವಸ್ತುಗಳು ಒಳಗೆ ಹೋದರೂ ಕೂಡ ಅದರ ಬಗ್ಗೆ ನಾವು ಮಾಹಿತಿ ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಕಾರಾಗೃಹದ ಒಳಗಡೆ ಇರುವ ಕೆಲವು ಖೈದಿಗಳಿಗೆ ಅವರ ಐಷಾರಾಮಿ ಜೀವನಕ್ಕೆ ಬೇಕಾಗುವ ವಸ್ತುಗಳು ಅಂದ್ರೆ ಚಿಕನ್, ಮಟನ್, ಕೆಲವು ನಿಷೇಧಿತ ವಸ್ತುಗಳನ್ನು ಕ್ಯಾಂಟೀನ್ ವಸ್ತುಗಳ ಜೊತೆಗೆ ಒಳಗಡೆ ಕಳುಹಿಸಲಾಗುತ್ತಿದೆ. ಕೆಲವು ಐಷಾರಾಮಿ ಖೈದಿಗಳಿಗೆ ಪ್ರತ್ಯೇಕವಾಗಿ ಅವರಿಗೆ ಐಷಾರಾಮಿ ಜೀವನ ನಡೆಸಲು ಬೇಕಾಗುವ ಎಲ್ಲ ನಿಷೇಧಿತ ವಸ್ತುಗಳು ಕಾರಾಗೃಹದ ಒಳಗಡೆ ಸರಬರಾಜು ಮಾಡಲಾಗುತ್ತಿದೆ. ಈ ಮೇಲ್ಕಂಡ ಎಲ್ಲ ಸಮಸ್ಯೆಗಳಿಗೂ ಉಸ್ತುವಾರಿ ಅಧಿಕಾರಿಗಳಾದ ಪಿಐ ವಿಶ್ವನಾಥ ಪಾಟೀಲ್ ರವರು ಭ್ರಷ್ಟಾಚಾರದಲ್ಲಿ ತೊಡಗಿ ನೇರವಾಗಿ ಕಾರಣರಾಗಿದ್ದಾರೆ. ಸಮಸ್ಯೆಗಳನ್ನ ಬಗೆಹರಿಸಿ ಉತ್ತಮವಾದ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಈ ಕೆಳಗೆ ಸಹಿ ಮಾಡಿದ ಎಲ್ಲಾ ಸಿಬ್ಬಂದಿಗಳು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಂದನೆಗಳು. ನಿಮ್ಮ ಆಜ್ಞೆ ಪಾಲಕರು, ಕೆಎಸ್ಐಎಸ್ಎಫ್ ಪೊಲೀಸ್ ಸಿಬ್ಬಂದಿ, ಕೇಂದ್ರ ಕಾರಾಗೃಹ, ಕಲಬುರಗಿ. ಪತ್ರ ಬರೆಯುವಷ್ಟರ ಮಟ್ಟಿಗೆ ಮಿತಿಮೀರಿ ಹೋಗಿದೆ ಅಂತಂದರೆ ಅವಿನಾಶ್ ಅರ್ಥ ಮಾಡ್ಕೋಬೇಕು. ಎಷ್ಟರ ಮಟ್ಟಿಗೆ ಜೈಲುಗಳು ಒಂದು ಲೆಕ್ಕದಲ್ಲಿ ಶ್ರದ್ಧಾ ಕೇಂದ್ರಗಳಾಗಬೇಕಾಗಿತ್ತು, ಒಂದು ಲೆಕ್ಕದಲ್ಲಿ ಜ್ಞಾನೋದಯ ಮೂಡಿಸುವಂಥ ಶಾಲೆಗಳಾಗಬೇಕಾಗಿತ್ತು. ಆದರೆ ಯಾವ್ಯಾವುದನ್ನು ತುಂಬಾರ್ದಲ್ಲ ಅದನ್ನೆಲ್ಲವನ್ನು ಕೂಡ ತುಂಬಿ ಕಳಿಸ್ತವೆ. ಸೊ ಅಷ್ಟರ ಮಟ್ಟಿಗೆ ಜೈಲಿನ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ದತ್ತಾತ್ರೇಯ, ಗಮನಿಸ್ತಾ ಇದ್ದೀವಿ ನಾವು, ಏನಿದು ಕಥೆ ಇದು? ಯಾಕಂದರೆ ಹಿಂದೆ ನಾವು ಬೆಂಗಳೂರಿನ ವಿವರಗಳನ್ನು ಕೊಟ್ಟಿದ್ವಿ, ನಾವು ಎಷ್ಟರ ಮಟ್ಟಿಗೆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಏನೇನು ನಡೀತಾ ಇದೆ ಅಂತ. ಇನ್ನು ಹಿಂಡಲಗ ಜೈಲಿನ ಕರ್ಮಕಾಂಡ ಏನು ಅಂತ ತೋರಿಸಿದ್ವಿ. ಈಗ ಇದು ಕಲಬುರಗಿ ಕರ್ಮಕಾಂಡ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಸಿಬ್ಬಂದಿನೇ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆಯುವಷ್ಟರ ಮಟ್ಟಿಗೆ ಹೋಗುತ್ತಾರೆ ಅಂತಂತಂದರೆ ಇಲ್ಲಿ ಏನೇನು ನಡೀತಾ ಇದೆ, ಇದು ಹೊರಗಡೆ ಬಂದಿದ್ದು ಹೇಗೆ?
ರಂಗನಾಥ್, ನಿಜಕ್ಕೂ ಕೂಡ ಸಾಕಷ್ಟು ಭಯಾನಕಾರಿ ಮತ್ತು ಆತಂಕಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಖುದ್ದು ಇಲ್ಲಿರ್ತಕ್ಕಂಥ KSIF ಏನು ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳ ವಿರುದ್ಧ ಸಿಬ್ಬಂದಿಗಳು ಏನು ಅಂತಂದ್ರೆ ಆಂತರಿಕ ವಿಭಾಗದ IGPಗೆ ಪತ್ರವನ್ನ ಬರೆದಿದ್ದಾರೆ. ಯಾಕಂತಂದ್ರೆ ಜೈಲಿನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಇದರಿಂದ ನಮಗೆ ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಸವಿಸ್ತಾರವಾಗಿ ಪತ್ರದ ಮೂಲಕ ಏನು ಅಂತಾರೆ IGP ಅವರಿಗೆ ವಿವರಣೆಯನ್ನ ನೀಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಖುದ್ದು ಆ ಜೈಲಿನೊಳಗೆ ಇಲ್ಲಿ ಏನು ಸೆಕ್ಯೂರಿಟಿ ಹೊಣೆ ಹೊತ್ತಂತ ಅಧಿಕಾರಿಯೇ ಏನು ಅಂತಂದ್ರೆ ಐಷಾರಾಮಿ ಜೀವನ ನಡೆಸೋಕೆ ಏನ್ ಬೇಕು ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನ ಸಾಕ್ಷ್ಯ ಸಮೇತ ಏನು ಅಂತಂದ್ರೆ IGP ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಅದೇ ಸಾಕ್ಷ್ಯ ಸದ್ಯ ಏನು ಅಂತಂದ್ರೆ TV9 ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ ಹಲವಾರು ದಿನಗಳಿಂದ ಇಲ್ಲಿ ಸಾಕಷ್ಟು ಜನ ನಟೋರಿಯಸ್ಗಳು ಜೈಲಿನಲ್ಲಿದ್ದಾರೆ. RD ಪಾಟೀಲ್ ಇರ್ಬೋದು, ಬಚ್ಚನ್ ಇರ್ಬೋದು ಮತ್ತು ಜಾನ್ ಅನ್ನುವಂತ ಸುಮಾರು ನಟೋರಿಯಸ್ಗಳು ಜೈಲಿನಲ್ಲಿ ಇರೋದ್ರಿಂದ ಸಹಜವಾಗಿ ಇವರಿಗೆಲ್ಲ ದಿನನಿತ್ಯ ಏನ್ ಬೇಕು ಐಷಾರಾಮಿ ಜೀವನ ನಡೆಸೋದಕ್ಕೆ ಅದೆಲ್ಲವೂ ಕೂಡ ಖುದ್ದು ಏನು ಅಂತಂದ್ರೆ ಸೆಕ್ಯೂರಿಟಿ ಹೊಣೆ ಹೊತ್ತಂತ ಅಧಿಕಾರಿ ಏನು ಅಂತಂದ್ರೆ ರಾಜಾರೋಷವಾಗಿ ಜೈಲಿನೊಳಗಡೆ ಬಿಡ್ತಾ ಇದ್ದಾರೆ. ಹೀಗಾಗಿ ಏನು ಅಂತಂದ್ರೆ ಸಿಬ್ಬಂದಿಗಳಿಗೂ ಕೂಡ ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಕ್ಯಾಂಟೀನ್ ನ ಹೆಸರು ಹೇಳ್ಕೊಂಡು ಬೇಕಾಬಿಟ್ಟಿ ಖಾಸಗಿ ವಾಹನಗಳು ಕೂಡ ಜೈಲಿನೊಳಗಡೆ ಎಂಟ್ರಿ ಪಡಿತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ವಾಹನ ಮತ್ತು ರಿಜಿಸ್ಟರ್ಡ್ ಆಗಿ ಏನು ಅಂತಂದ್ರೆ ಒಳಗಡೆ ಹೋಗ್ಬೇಕು, ಎಂಟ್ರಿ ಆಗ್ಬೇಕು ಜೈಲಿನ ಗೇಟ್ ಒಳಗಡೆ. ಆದ್ರೆ ಎಂಟ್ರಿಯೇ ಇಲ್ಲದೆ ಏನು ಅಂತಂದ್ರೆ ಖಾಸಗಿ ವಾಹನಗಳು ಮತ್ತು ಕೆಲವೊಂದು ಆಟೋಗಳು ಕೂಡ ಜೈಲಿನ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ಸೆಕ್ಯೂರಿಟಿ ಹೊಣೆ ಹೊತ್ತಂತ KSISF ಇನ್ಸ್ಪೆಕ್ಟರ್ ಏನಿದ್ದಾರೆ ವಿಶ್ವನಾಥ್ ಪಾಟೀಲ್ ಅನ್ನುವಂತ ಒಂದು ಲೆಟರ್ ಅನ್ನ ಸದ್ಯ ಏನು ಅಂತಾರೆ ಅಲ್ಲಿನ 18 ಸಿಬ್ಬಂದಿಗಳು IGPಗಳಿಗೆ ಬರೆದಿರ್ತಕ್ಕಂಥದ್ದು. ಯಾಕಂತಂದ್ರೆ ಸಾಕ್ಷಿ ಸಮೇತ ಕೂಡ ಅವರು IGPಗೆ ಏನು ಅಂತಂದ್ರೆ ಕೆಲವೊಂದು ಸಾಕ್ಷಿಗಳನ್ನ ನೀಡಿದ್ದಾರೆ. ಅದು ನಿಷೇಧಿತ ವಸ್ತುಗಳಿದ್ದಾವೆ, ಗಾಂಜಾ, ಸಿಗರೇಟ್, ಗುಟ್ಕಾ ಇದೆಲ್ಲವೂ ಕೂಡ ಒಳಗಡೆ ಹೋಗ್ತಿದ್ದಾವೆ ಅನ್ನೋದಕ್ಕೆ ಫೋಟೋ ಸಮೇತವನ್ನ ಸಾಕ್ಷಿ ಕೊಟ್ಟಿದ್ದಾರೆ. ಅದೇ ಸಾಕ್ಷಿ ಸದ್ಯ TV9 ಬಟಾ ಬಯಲ್ ಮಾಡ್ತಿದೆ. ಯಾವ ರೀತಿ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ಐಷಾರಾಮಿ ಜೀವನ ಸಿಗ್ತಾ ಇದೆ, ಅದು ಕೆಲವು ಅಧಿಕಾರಿಗಳಿಂದ ಅನ್ನುವಂತ ಒಂದು ಮಾಹಿತಿಯನ್ನ ಸದ್ಯ ನಮಗೂ ಸಿಕ್ಕಿತ್ತು. ಅದೇ ಸಾಕ್ಷಿ ಸಮೇತ ಏನಂತಾರೆ ಕಲಬುರಗಿ ಜೈಲಿನ ಕರ್ಮಕಾಂಡವನ್ನ ಇವತ್ತು TV9 ಬಯಲ್ ಮಾಡ್ತಿದೆ. ರಂಗನಾಥ್, ಧನ್ಯವಾದ ದತ್ತಾತ್ರೇಯ ಮಾಹಿತಿಯಾಗಿ.